ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಶನಿವಾರದ ಸಂಚಿಕೆಯಲ್ಲಿ ಮೊದಲಿಗೆ ಚಂಚಲ ಗೌರಿ ಹತ್ರ ಬಂದು, ನೋಡು ನಿನಗೀಗಿರೋದು ಎರಡೇ ಆಪ್ಷನ್. ಒಂದು, ನೀನು ಮಾಡಿರೋ ಫ್ರಾಡ್ನ ಒಪ್ಕೊಂಡು ಜೈಲಿಗೆ ಹೋಗೋದು, ಇಲ್ಲ ಇಲ್ಲೇ ಕೂತ್ಕೊಂಡು ತಾಳಿ ಕಟ್ಸ್ಕೊಳ್ಳೋದು ಅಂತ ಹೇಳ್ತಾಳೆ. ಹಾಗೆ ಮಾತನ್ನು ಮುಂದುವರಿಸಿ, ಪೊಲೀಸರಿಗೆ ಈಗಾಗಲೇ ಫೋನ್ ಮಾಡಾಗಿದೆ, ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. ಆಮೇಲೆ ನೀನು, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಂಗಿ, ಓಡ್ ಹೋಗಿರೋ ನಿನ್ನ ಅಕ್ಕ ಎಲ್ಲರೂ ಜೈಲು ಸೇರಬೇಕಾಗುತ್ತೆ. ಇವಳ ಅಪ್ಪ ಅಮ್ಮ ನೀವಿಬ್ಬರು ನಮ್ಮ ಫ್ಯಾಮಿಲಿಲಿ ಎಲ್ಲರ ಕಾಲಿಗೆ ಬಿದ್ದು ಪಾದಕ್ಕೆ ಹಣೆನ ಮುಟ್ಟಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ. ಆಗ ಚಂಚಲ ತಂದೆ ಅಂದರೆ ವಿವೇಕ್ ತಾತ, ಇದೆಲ್ಲ ಏನಿದು ತಪ್ಪು ಚಂಚಲ ಅಂತ ಹೇಳ್ತಾರೆ. ಆಗ ಚಂಚಲ, ಅಪ್ಪಾಜಿ ಅವರು ಹಾಗೆ ಮಾಡಲಿಲ್ಲ ಅಂದರೆ ಫ್ರಾಡ್ ಕೇಸಲ್ಲಿ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಾಳೆ. ಹಾಗೆ ಕಾಂತ, ಮಗಳೇ ಒಪ್ಕೊಂಡ್ಬಿಡು ಮಗಳೇ ಅಂತ ಹೇಳ್ತಾಳೆ. ಆಗ ವೀರಣ್ಣ, ಅವಳನ್ನು ಒತ್ತಾಯ ಮಾಡಬೇಡ ಅಂತ ಹೇಳಿ ದೀನಬಂಧು ಕುಟುಂಬದ ಹಿರಿಯರಾದ ತಾತನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕೆ ಅಂತ ಬರ್ತಾರೆ. ಆಗ ಗೌರಿ, ಅಪ್ಪ ಬೇಡಪ್ಪ, ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲೋಕೆ ಹೇಳ್ಕೊಟ್ಟವರು ನೀವು, ಈಗ ಬೇರೆಯವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು. ಹಾಗಿದ್ರೆ ಈಗೇನು ನನ್ನ ಮದುವೆ ಆಗಬೇಕು ಅಷ್ಟೇ ತಾನೇ, ಆಗ್ತೀನಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಹಾಗೆ ಈ ಕಡೆ ಅನಿಕೇತ್ ಹಾಗೂ ಮೋನಿಕಾ ಇಬ್ಬರು ಒಬ್ರಿಗೊಬ್ರು ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ಹಾಗೇನೆ ಅನಿಕೇತ್, ನೋಡು ಮೋನಿಕಾ, ನಮ್ಮಿಬ್ಬರಿಗೂ ಮದುವೆ ಆಗಲಿಲ್ಲ ಅಂದರೂ ಇದು ನಮಗೆ ನಾವು ಮಾಡ್ಕೊಂಡಿರುವ ಮದುವೆ. ಯಾರಿಗೂ ಕೂಡ ನಮ್ಮಿಬ್ಬರ ಮದುವೆ ಗೊತ್ತಿಲ್ಲದೆ ಹೋದರೂ ಕೂಡ ನಮ್ಮಿಬ್ಬರಿಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ. ನಾವಿಬ್ಬರು ಮದುವೆ ಮಾಡ್ಕೊಂಡಿರೋದಕ್ಕೆ ಸಾಕ್ಷಿ ಇದು ಅಂತ ಹೇಳಿ ನೈಸ್ ಹೊಡಿತಾನೆ. ಹಾಗೆ ಮೋನಿಕಾ ಕೂಡ ಅದಕ್ಕೆಲ್ಲ ಮರಳಾಗ್ಬಿಡ್ತಾಳೆ. ಈ ಕಡೆ ವಿವೇಕ್ ಹಾಗೂ ಗೌರಿ ಇಬ್ಬರಿಗೂ ಮನಸ್ಸಿಲ್ಲದೆ ಹೋದರೂ ಕೂಡ ಹಿರಿಯರ ಮಾತಿಗೆ ಒಪ್ಪಿ ಮದುವೆ ಆಗಲಿಕ್ಕೆ ಒಪ್ಕೊಂಡಿರ್ತಾರೆ. ಹಾಗೆ ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ವಿವೇಕ್ ಗೌರಿ ಕುತ್ತಿಗೆಗೆ ತಾಳಿನೂ ಕೂಡ ಕಟ್ತಾನೆ. ನಂತರ ಪುರೋಹಿತರು, ಇದು ಬ್ರಹ್ಮಗಂಟು, ಆ ಸ್ವರ್ಗದಲ್ಲಿ ಇವರಿಗೆ ಇವರು ಅಂತ ದೇವರೇ ನಿರ್ಧಾರ ಮಾಡಿರ್ತಾನೆ, ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಎರಡರ ಮನೆ ಮಧ್ಯ ಇಷ್ಟೊಂದು ದೊಡ್ಡ ಯುದ್ಧ ಆದರೂ ಕೂಡ ಈಗ ಮದುವೆ ಆಗಿದೆ, ಇದು ದೇವರ ನಿರ್ಧಾರ. ಈ ಮದುವೆ ಸ್ವರ್ಗದಲ್ಲಿ ನಿರ್ಧಾರ ಆಗಿದೆ ಅಂತಲೇ ಅರ್ಥ. ಈ ಬ್ರಹ್ಮಗಂಟು ದೇವರ ನಿರ್ಧಾರ, ನೀವಿಬ್ರಿಗ ಸಪ್ತಪದಿ ತುಳಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗೆ ಗೌರಿ ಮತ್ತು ವಿವೇಕ್ ಇಬ್ರು ಸಪ್ತಪದಿ ತುಳಿದು ಮದುವೆಯ ಶಾಸ್ತ್ರವನ್ನ ಮುಗಿಸ್ತಾರೆ. ಹಾಗೆ ಈ ಕಡೆ ಕಾಂತ, ವೀರಣ್ಣ, ಚಿನ್ನು ಹಾಗೂ ಗೌರಿ ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು ಗೌರಿನ ಗಂಡನ ಮನೆಗೆ ಕಳಿಸ್ಬೇಕು, ಇಂಥ ಪರಿಸ್ಥಿತಿಲಿ ಅದು ಅಂತ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ. ಹಾಗೆ ಕಾಂತ ಗೌರಿ ಹತ್ರ ಬಂದು, ಇಷ್ಟು ದಿನ ನೀನು ನಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿದ್ದೆ, ನೀನು ನಮ್ಮನೆ ಮಹಾಲಕ್ಷ್ಮಿ, ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕದೆ, ಇನ್ಮೇಲಿಂದ ನಿನ್ನನ್ನು ನೋಡೋಕ್ಕಾಗಲ್ವಲ್ಲಮ್ಮ, ನಿನ್ನ ನೋಡದೆ ನಾನು ಹೇಗಿರಲಿ ಗೌರಿ, ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಮದುವೆ ಮಾಡ್ತೀನಿ ಅಂತ ನಾವ್ಯಾರೂ ಅಂದ್ಕೊಂಡೇ ಇರಲಿಲ್ಲ. ಇನ್ನು ಮುಂದೆ ನಿನ್ನ ಮೇಲೆ ನಾನು ಹಕ್ಕು ಚಲಾಯಿಸೋಕ್ಕೂ ಆಗಲ್ಲ, ಹೋಗಲಿ, ಕ್ಷಮೆ ಕೇಳೋಣ ಅಂದರೆ ಆ ಯೋಗ್ಯತೆ ಕೂಡ ನನಗಿಲ್ಲ. ಎಲ್ಲರ ದೃಷ್ಟಿಯಲ್ಲಿ ನಾನು ಸುಳ್ಳು ಹೇಳೋಳು, ಸುಳ್ಳು ಹೇಳ್ತಾ ನಾಟಕ ಮಾಡೋ ಮೋಸಗಾರ್ತಿ. ನನ್ನ ಬಗ್ಗೆ ಆ ಮನೇಲಿ ಯಾರಾದರೂ ಏನಾದರೂ ಮಾತಾಡಿದ್ರೆ ನೀನೇನು ಬೇಜಾರು ಮಾಡ್ಕೋಬೇಡ, ನೀನೇನು ಮಾತಾಡಲೂ ಬೇಡ, ಯಾಕಂದರೆ ಅವರೆಲ್ಲ ಹೇಳ್ತಿರೋದು ನಿಜನೇ ಅಲ್ವಾ, ನಾನು ತಪ್ಪು ಮಾಡಿದ್ದೀನಲ್ವಾ. ಒಟ್ಟಿನಲ್ಲಿ ನೀನು ಆ ಮನೆಯಲ್ಲಿ ಸಂತೋಷವಾಗಿರಬೇಕು, ನೀನು ಸಂತೋಷವಾಗಿರಬೇಕು ಮಗಳೇ, ನೀನು ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು ಅಂತ ಹೇಳ್ತಾಳೆ. ಹಾಗೆ ಈ ಕಡೆ ಗೌರಿ ದೊಡ್ಡಮ್ಮ ಕೂಡ, ನೋಡಮ್ಮ ಗೌರಿ, ಸೀತಮ್ಮನ ಥರ ಸಹನೆಯಿಂದ ಇರಮ್ಮ, ನಿನ್ನ ಒಳ್ಳೆ ಗುಣನೇ ನಿನಗೆ ಶ್ರೀರಕ್ಷೆ ಆಗಿರುತ್ತೆ. ಹೋದ ಮನೆಯಲ್ಲಿ ನೀನು ಹೇಗಿರ್ತೀಯ ಅನ್ನೋದ್ರ ಮೇಲೆ ನಿನ್ನ ತವರು ಮನೆ ಗೌರವ ನಿಂತಿರುತ್ತೆ. ನಿನ್ನ ಅತ್ತೆ ಮನೆಯಲ್ಲಿ ನಿನ್ನ ಮೇಲೆ ಎಲ್ರಿಗೂ ಕೋಪ ಇರಬಹುದು, ಆದರೆ ಆದಷ್ಟು ಬೇಗ ಅದೆಲ್ಲ ತಣ್ಣಗಾಗುತ್ತೆ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರು ಗೌರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಹಾಗೆ ಚಿನ್ನು ಕೂಡ, ಅಕ್ಕ, ನೀನಿಲ್ಲದೆ ಇರೋ ಮನೆಯಲ್ಲಿ ನಾನು ಹೇಗೆ ಇನ್ಮೇಲೆ ಇರಲಿ, ನನಗೆ ತಿದ್ದಿ ಬುದ್ಧಿ ಹೇಳೋರು ಯಾರಕ್ಕ ಅಂತ ಹೇಳಿ ಅಳ್ತಾಳೆ. ಹಾಗೆ ವೀರಣ್ಣ ಕೂಡ, ನೋಡಮ್ಮ ಗೌರಿ, ಎಂಥ ಗಟ್ಟಿ ಮಣ್ಣಿನ ಮುದ್ದೆ ಆದರೂ ಕೂಡ ನೀನು ಅದನ್ನು ಹದ ಮಾಡಿ ಮುದ್ದಾದ ಗೊಂಬೆ ಮಾಡುವಂತಹವಳು. ಕಲ್ಲಿನ ಮನಸ್ಸನ್ನು ಬದಲಾಯಿಸೋ ಸಾಮರ್ಥ್ಯ ಇದೆ ಮಗಳೇ ನಿನಗೆ. ಇವತ್ತಲ್ಲ ನಾಳೆ ನಿನ್ನ ಗಂಡನಿಗೆ ನಿನ್ನ ಒಳ್ಳೆ ಬುದ್ಧಿ ಅರ್ಥ ಆಗೇ ಆಗುತ್ತೆ, ಅವನ ಪ್ರೀತಿ ಸಿಗುತ್ತೆ ನಿನಗೆ, ಅವನ ಪ್ರೀತಿ ಖಂಡಿತವಾಗ್ಲೂ ಸಿಗುತ್ತೆ. ನೋಡು ಮಗಳೇ, ಇವತ್ತಿಂದ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ನಿನ್ನೆ ತನಕ ನೀನು ನಮ್ಮ ಮನೆ ಮಗಳಾಗಿದ್ದೆ, ಇವತ್ತಿಂದ ಆ ಮನೆ ಸೊಸೆ. ನಿನ್ನ ಕೊರಳಲ್ಲಿರೋ ತಾಳಿ ಕೇವಲ ಬಂಗಾರ ಅಲ್ಲಮ್ಮ, ಅದೊಂದು ಜವಾಬ್ದಾರಿ. ನಿನ್ನ ಕಾಲುಂಗರ ಆ ಮನೆಯ ಸಂಪ್ರದಾಯ, ಸಂಸ್ಕಾರ ಮತ್ತು ನಿಯಮಗಳನ್ನು ಮುರಿಬಾರ್ದು ಅಂತ ನೆನಪು ಮಾಡೋ ಶಕ್ತಿ. ನೋಡು ಮಗಳೇ, ಆ ಮನೆಯ ಹೊಸ್ತಿಲು ನಿನಗೆ ಲಕ್ಷ್ಮಣ ರೇಖೆ ಇದ್ದ ಹಾಗೆ, ಅದನ್ನು ದಾಟೋದಕ್ಕೂ ಮುಂಚೆ
ಯೋಚನೆ ಮಾಡಬೇಕು ಅಥವಾ ಯಾವುದಾದರೂ ಜೀವನದಲ್ಲಿ ನಿರ್ಧಾರ ಮಾಡಬೇಕು ಅಂದರೆ 100 ಸಲ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಒಂದು ಸಲ ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಸಂಶಯ ಬೇಡ, ಆಯಿತಾ? ಏನೇ ಆದರೂ ಅದಕ್ಕೆ ನೀನು ಬದ್ಧಳಾಗಲೇಬೇಕು ಅಂತ ಹೇಳಿ ಧೈರ್ಯನ ಹೇಳಿ ಹಗ್ ಮಾಡ್ಕೋತಾರೆ. ಹಾಗೆ ಈ ಕಡೆ ದೀನಬಂಧು ಕುಟುಂಬದವರೆಲ್ಲರೂ ವಿವೇಕ್ ಅಂತೂ ನೀನು ಈ ಮದುವೆಗೆ ಒಪ್ಪೋದೆಲ್ಲ ನಮಗೆಲ್ರಿಗೂ ಅದೇ ಸಂತೋಷನಪ್ಪ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಶ್ಯಾಮ್, ನನಗೆ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಕವನ ನೆನಪಾಗ್ತಾ ಇದೆ ಅಂತ ಹೇಳ್ತಾ, ದಗದಗಿಸುವ ದ್ವೇಷದ ಬೆಂಕಿಯಲ್ಲಿ ಅರಳಿದ ಪ್ರೀತಿಯ ಸುಮವಿದು, ಮಾತು ಮುನಿಸಿದ ಮೌನವ ಮುರಿದು ಸಂಧಿಸಿದ ಸಮಯವಿದು, ಅಹಂಕಾರದ ಅಲೆ ಎಡಗಿ ಅನುರಾಗದ ಹೂಮಳೆ ಸುರಿದ ಪರಿಯಿದು, 100 ಜನ್ಮಕ್ಕೆ ಒಲಿದು ಮೈದಳೆದ ಪುಣ್ಯದ ಕಥೆ ಇದು, ಇದು ಕೇವಲ ಹಸೆಮಣೆ ಏರಿದ ಸಾಮಾನ್ಯ ವಿವಾಹವಲ್ಲ, ಇದು ಧನ್ಯವಾಗಿಸುವ ಗೌರಿ ಕಲ್ಯಾಣ ಅಂತ ಕವನ ಹೇಳ್ತಾನೆ. ಅವನ ಕವನ ಕೇಳಿ ವಿವೇಕ್ಗೆ ಕೋಪ ಬರುತ್ತೆ. ಆಗ ಶ್ಯಾಮ್, ಅಣ್ಣ, ನಿನಗೆ ಗೌರಿಯವರ ಮೇಲೆ ಕೋಪ ಇದೆ ನಿಜ, ಅವ್ರ ಮಾತು ನಡವಳಿಕೆ ಎಲ್ಲ ನಿನಗೆ ದುರಹಂಕಾರ ಅಂತ ಅನ್ನಿಸ್ಬೋದು, ಆದರೆ ಅದು ದುರಹಂಕಾರ ಅಲ್ಲ ಅಣ್ಣ, ಅದು ಅವರ ಸ್ವಾಭಿಮಾನ ಅಂತ ಹೇಳ್ತಾನೆ. ಆಗ ವಿವೇಕ್, ಹೇ ಸಾಕು ನಿಲ್ಲಿಸೋ, ಅವಳು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು, ಬೇರೆಯವರಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ, ಮದುವೆಯಾಗಿದೆ ಅಷ್ಟೇ, ನನ್ನ ಮನಸ್ಸೇನು ಬದಲಾಗಿಲ್ಲ ಅಂತ ಕೋಪದಿಂದ ಹೇಳ್ತಾನೆ. ಹಾಗೆ ಅಜ್ಜಿ, ಯಾರು ಯೋಚನೆ ಮಾಡಬೇಡಿ, ಈ ಸಿಟ್ಟೆಲ್ಲ ಕರಗಿ ಹೋಗುತ್ತೆ, ನಡೀರಿ ಮನೆಗೆ ಅಂತ ಹೇಳ್ತಾಳೆ. ಆಗ ಆಶಾ, ಅದೇ ಸಮಸ್ಯೆ ಅತ್ತೆ, ನಾವೆಲ್ಲರೂ ಸಂತೋಷವಾಗಿದ್ದೀವಿ ಇಲ್ಲಿ, ಆದರೆ ಸರಿ ತಕ್ಕಂಗೆ ಈ ವಿಷಯ ಏನಾದರೂ ಗೊತ್ತಾದರೆ ಏನು ಮಾಡೋದು, ಆಗ ಅವರು ಹೇಗೆ ರಿಯಾಕ್ಟ್ ಆಗ್ಬೋದು ಅಂತ ಯೋಚನೆ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಚಂಚಲ ತನ್ನ ಮನಸ್ಸಲ್ಲಿ, ಅಂದರೆ ಮನೆಯ ಮುಂದೆ ಬೇಜಾನ್ ಎಂಟರ್ಟೈನ್ಮೆಂಟ್ ಇದೆ ಅಂದ ಹಾಗಾಯಿತು, ನಾನು ಅದಕ್ಕೆ ತಾನೇ ಕಾಯ್ತಾ ಇರೋದು ಅಂತ ಮನಸ್ಸಲ್ಲೇ ಖುಷಿ ಪಡ್ತಾಳೆ. ಇಲ್ಲಿಗೆ ಶನಿವಾರದ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.